ಇಂದು ನಾವು ನಮ್ಮ ಲೋಕೇಶ್ ಕನಕರಾಜ್ ಅವರ ಬಗ್ಗೆ ಮಾತನಾಡೋಣ. ದಕ್ಷಿಣದ ಅತ್ಯಂತ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬರು ಮತ್ತು ಅವರು ಸಾಹಸ ನಾಟಕಗಳನ್ನು ನೀಡಲು ಜನಪ್ರಿಯರಾಗಿದ್ದಾರೆ. ಇದೀಗ ಮದ್ರಾಸ್ ಹೈಕೋರ್ಟ್ ಮದುರೈ ಶಾಖೆಯಲ್ಲಿ ನಿರ್ದೇಶಕ ಲೋಕೇಶ್ ಕನಕರಾಜ್ ವಿರುದ್ಧ ಮೊಕದ್ದಮೆ ಹೂಡಲಾಗಿದೆ. ಲೋಕೇಶ್ ಕನಕರಾಜ್ ಅವರು ಕೊನೆಯ ಬಾರಿಗೆ ವಿಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಬ್ಲಾಕ್ ಬಸ್ಟರ್ ಆಕ್ಷನ್ ಡ್ರಾಮಾ ಲಿಯೋ ಅನ್ನು ಬಿಡುಗಡೆ ಮಾಡಿದರು ಮತ್ತು ಚಿತ್ರವು ರಕ್ತಸಿಕ್ತ ಸಾಹಸ ದೃಶ್ಯಗಳಿಂದ ತುಂಬಿತ್ತು. ದುರದೃಷ್ಟವಶಾತ್ ನಿರ್ದೇಶಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮದುರೈನ ರಾಜಾ ಮುರುಗನ್ ಮದುರೈ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವುದರಿಂದ ಲೋಕೇಶ್ ಕನಕರಾಜ್ಗೆ ಇದು ಸಮಸ್ಯೆಯಾಗಿ ಪರಿಣಮಿಸಿದೆ. ಇಂಡಿಯಾ ಗ್ಲಿಚ್ ತಮಿಳಿನ ವರದಿಯ ಪ್ರಕಾರ ಆ ಅರ್ಜಿಯಲ್ಲಿ ಲಿಯೋ ಚಿತ್ರವು ಗಲಭೆಗಳು, ಕಾನೂನುಬಾಹಿರ ಚಟುವಟಿಕೆಗಳು, ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳನ್ನು ಅತಿವೇಗದಲ್ಲಿ ಚಾಲನೆ ಮಾಡುವುದು ಮತ್ತು ಅಪರಾಧಗಳ ದೃಶ್ಯಗಳನ್ನು ಒಳಗೊಂಡಿದೆ ಎಂದು ವರದಿಯಾಗಿದೆ. ಪೊಲೀಸರ ಸಹಾಯದಿಂದ ಬದ್ಧರಾಗಬಹುದು ಮತ್ತು ಆ ದೃಶ್ಯಗಳು ಸಮಾಜವನ್ನು ತಪ್ಪು ದಿಕ್ಕಿನಲ್ಲಿ ನಡೆಸುತ್ತಿವೆ ಎಂದು ಹೇಳಲಾಗುತ್ತದೆ. ಸೆನ್ಸಾರ್ ಅಧಿಕಾರಿಗಳು ಅಂತಹ ಚಿತ್ರಗಳನ್ನು ಸರಿಯಾಗಿ ಸೆನ್ಸಾರ್ ಮಾಡಬೇಕು ಎಂದು ರಾಜಾ ಮುರುಗನ್ ಒತ್ತಾಯಿಸಿದರು ಮತ್ತು ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರನ್ನು ಮಾನಸಿಕವಾಗಿ ಪರೀಕ್ಷಿಸುವಂತೆ ನ್ಯಾಯಾಲಯವನ್ನು ಕೋರಿದರು. ನಿರ್ದೇಶಕರು ತಮ್ಮ ಚಿತ್ರಗಳಲ್ಲಿ ಹಿಂಸಾತ್ಮಕ ದೃಶ್ಯಗಳನ್ನು ಚಿತ್ರೀಕರಿಸುವುದನ್ನು ಮುಂದುವರೆಸಿದರೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವಷ್ಟು ಅವರು ಬೆದರಿದ್ದಾರೆ. ಕೆಲಸದ ಮುಂಭಾಗದಲ್ಲಿ ಲೋಕೇಶ್ ಕನಕರಾಜ್ ರಜನಿಕಾಂತ್ ಅವರೊಂದಿಗೆ ಮುಂದಿನ ಬಾರಿಗೆ ಸೇರಿಕೊಂಡಿದ್ದಾರೆ ಮತ್ತು ಚಿತ್ರಕ್ಕೆ ತಾತ್ಕಾಲಿಕವಾಗಿ ತಲೈವರ್ 171 ಎಂದು ಹೆಸರಿಸಲಾಗಿದೆ. ನಿರ್ದೇಶಕರ ಮುಂದಿನ ಚಿತ್ರವು ಆಕ್ಷನ್ ಡ್ರಾಮಾ ಆಗಿರುತ್ತದೆ ಮತ್ತು ಅವರು ಇತ್ತೀಚೆಗೆ ಚಿತ್ರದ ಸ್ಕ್ರಿಪ್ಟ್ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಎಂಬುದು ಉಲ್ಲೇಖನೀಯ. ಆದರೆ ರಜನಿಕಾಂತ್ ಜೊತೆಗಿನ ತಮ್ಮ ಸಿನಿಮಾ ಡ್ರಗ್ಸ್ ವ್ಯವಹರಿಸುವುದಿಲ್ಲ, ಅದು ನಿರ್ದೇಶಕರ ಸಿನಿಮಾ ಬ್ರಹ್ಮಾಂಡದ ಭಾಗವೂ ಆಗುವುದಿಲ್ಲ ಎಂದು ಲೋಕೇಶ್ ಕನಕರಾಜ್ ಭರವಸೆ ನೀಡಿದ್ದಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.